ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಂಪುಟ ವಿಸ್ತರಣೆ ಮತ್ತೆ ಟ್ರ್ಯಾಕ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ತಿಂಗಳಿಂದ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಮತ್ತೆ ವೇಗ ಸಿಕ್ಕಿದೆ. ದೆಹಲಿಯಿಂದ ರಾಜ್ಯ ನಾಯಕರಿಗೆ ಬುಲಾವ್ ಬಂದಿದ್ದು, ಸೋಮವಾರವೇ ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಪ್ರಮುಖ ನಾಯಕರು ದೆಹಲಿಗೆ ತೆರಳಲಿದ್ದು, ಈ ಸಭೆಯಲ್ಲೇ ಸಚಿವರ ಅಂತಿಮ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಸಚಿವ ಸ್ಥಾನ ಯಾರಿಗೆ ನಿರಾಸೆ? ಹೈಕಮಾಂಡ್ ಲೆಕ್ಕಾಚಾರ ಏನು? ಈ ಕುರಿತ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ತಡೆ ಹಿಡಿದಿದ್ದ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಟ್ರ್ಯಾಕ್ಗೆ. ದೆಹಲಿಗೆ ಬನ್ನಿ, ಎಲ್ಲವನ್ನ ಒಂದೇ ದಿನದಲ್ಲಿ ಮುಗಿಸೋಣ. ಅಭಯ. ಸೋಮವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಸಭೆ. ರಾಜ್ಯ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆಯು ಹಲವು ಸುತ್ತಿನ ಚರ್ಚೆಗಳ ಬಳಿಕವೂ ಸಹ ನಿಂತಲ್ಲೇ ನಿಂತಿತ್ತು. ದೆಹಲಿಯಲ್ಲಿ ನಡೆದಂತಹ ಅನೇಕ ಸಭೆಗಳ ನಂತರವೂ ಸಹ ಅಂತಿಮ ತೀರ್ಮಾನ ಮಾತ್ರ ಹೊರಬಂದಿರಲಿಲ್ಲ. ಆದರೆ ಈಗ ಕಾಂಗ್ರೆಸ್ ವರಿಷ್ಠರು ಮತ್ತೊಮ್ಮೆ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಯುವಂತಹ ಮೂಲಕ ಪ್ರಕ್ರಿಯೆಗೆ ವೇಗವನ್ನ ನೀಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಆಗಮಿಸಿದ ಕಾಂಗ್ರೆಸ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿನ್ನೆ ಹಲವು ಗಂಟೆಗಳ ಕಾಲ ಸರಣಿ ಸಭೆಯನ್ನ ನಡೆಸಿದ್ರು. ಇಂದಿರಾ ಭವನದಲ್ಲಿ ರಾಜ್ಯ ನಾಯಕರೊಂದಿಗೆ ಮೊದಲ ಸುತ್ತಿನ ಚರ್ಚೆ ನಡೆದರೆ, ಬಳಿಕ ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿಯವರೆಗೂ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಸಂಘಟನೆ ಬಲಪಡಿಸುವುದು, ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನ ಸೇರಿದಂತೆ ಹಲವು ವಿಚಾರಗಳು ಸಹ ಚರ್ಚೆ ಆಗಿವೆ ಎನ್ನಲಾಗ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಸೋಮವಾರ ದೆಹಲಿಗೆ ಬನ್ನಿ, ಎಲ್ಲವನ್ನ ಒಂದೇ ದಿನದಲ್ಲಿ ಮುಗಿಸೋಣ ಎಂದು ಕೆಸಿ ವೇಣುಗೋಪಾಲ್ ರಾಜ್ಯ ನಾಯಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸೋಮವಾರ ಬೆಳಗ್ಗೆ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮಧ್ಯಾಹ್ನ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ನಿವಾಸದಲ್ಲೇ ಮಹತ್ವದ ಸಭೆ ನಡೆಯುವಂತಹ ಸಾಧ್ಯತೆಯೂ ಸಹ ಇದೀಗ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಬಾರಿ ಕೇವಲ ಸಚಿವ ಸ್ಥಾನಗಳ ಹಂಚಿಕೆ ಮಾತ್ರವಲ್ಲ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣಾ, ಸಂಘಟನಾ ಪುನರ್ರಚನೆ ಮತ್ತು ಸರ್ಕಾರದ ಕಾರ್ಯಕ್ಷಮತೆ ಕುರಿತು ಹೈಕಮಾಂಡ್ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಿದೆ ಎಂದು ಪಕ್ಷದ ಮೂಲಗಳು ಹೇಳ್ತಾ ಇವೆ. ಇನ್ನೊಂದೆಡೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ದೆಹಲಿಯಲ್ಲಿ ಈಗಾಗಲೇ ಲಾಬಿಯನ್ನ ಆರಂಭಿಸಿದ್ದಾರೆ. ವಿವಿಧ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವಂತೆ ಒತ್ತಡವೂ ಸಹ ಹೆಚ್ಚಾಗ್ತಾ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗ್ತಾ ಇರೋದ್ರಿಂದ ಆಡಳಿತಾತ್ಮಕವಾಗಿ ಹಲವು ಇಲಾಖೆಗಳು ಹೆಚ್ಚುವರಿ ಹೊಣೆಗಾರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಕೆಲ ಸಚಿವರ ಬಳಿ 2 ಅಥವಾ 3 ಇಲಾಖೆಗಳಿರುವ ಕಾರಣ ಆಡಳಿತದ ಮೇಲೆಯೂ ಸಹ ಪರಿಣಾಮ ಬೀರಿದೆ ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ವಿಸ್ತರಣೆ ನಡೆಸಬೇಕು ಎಂಬ ಒತ್ತಡವೂ ಸಹ ಇನ್ನೊಂದು ಕಡೆ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ದೊಡ್ಡ ಸವಾಲು ಎಂದ್ರೆ ಎಲ್ಲ ಗುಂಪುಗಳನ್ನ ಸಮಾಧಾನಪಡಿಸುವುದು. ಒಂದು ಕಡೆ ಹಿರಿಯ ನಾಯಕರು, ಮತ್ತೊಂದೆಡೆ ಹೊಸ ಮುಖಗಳು, ಇನ್ನೊಂದೆಡೆ ಪ್ರಾದೇಶಿಕ ಹಾಗೂ ಸಮುದಾಯ ಅಸಮತೋಲನ, ಇವೆಲ್ಲವನ್ನು ಸಹ ಗಮನದಲ್ಲೇ ಇಟ್ಕೊಂಡು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಕೆಲಸಗಳು ಇದೀಗ ನಡೀತಾ ಇದೆ. ದಾರಿಯಾಗಿ ನೋಡೋದಾದ್ರೆ, ಸೋಮವಾರದ ಸಭೆಯ ನಂತರ ಸಚಿವರ ಅಂತಿಮ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಇದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಸಭೆಯ ಬಳಿಕವೇ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಧಿಕೃತ ಘೋಷಣೆ ಹೊರಬರಬಹುದು. ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದ ದಿನಾಂಕವೂ ಸಹ ಶೀಘ್ರದಲ್ಲೇ ನಿಗದಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಹಲವು ತಿಂಗಳಿಂದ ನಿರೀಕ್ಷೆಯಲ್ಲಿರುವ ಸಚಿವ ಸಂಪುಟ ವಿಸ್ತರಣೆ ಈಗ ಅಂತಿಮ ಹಂತ ತಲುಪಿದೆಯೇ ಅನ್ನುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಸೋಮವಾರದ ದೆಹಲಿ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುತ್ತಾ ಯಾರಿಗೆ ಸಚಿವ ಸ್ಥಾನವನ್ನ ನೀಡುತ್ತೆ,
ಯಾರಿಗೆ ನಿರಾಸೆಯನ್ನ ಮಾಡುತ್ತೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಈಗ ರಾಜ್ಯ ರಾಜಕೀಯದ ಚಿತ್ತ ಕಂಪ್ಲೀಟ್ ದೆಹಲಿಯತ್ತ ನೆಟ್ಟಿರುವಂಥದ್ದು.